ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶೋಭಾ ರಮೇಶ್ ಯೂಟ್ಯೂಬ್ ಚಾನಲ್. ಮತ್ತು ಇವತ್ತು ಸಂಡೇ ನಾನು ಬೆಳಗ್ಗೆಯಿಂದನೇ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತು ದೇವರಿಗೆ ಮನೆ ಕೆಲಸ ಎಲ್ಲ ಮಾಡಿಬಿಟ್ಟು ದೇವರಿಗೆ ದೀಪ ಹಚ್ಬಿಟ್ಟು ನೆಕ್ಸ್ಟ್ ನನ್ನ ಕೆಲಸ ಯಾವುದಾಗಲಿ ಸ್ಟಾರ್ಟ್ ಮಾಡೋದು. ಬೆಳಗ್ಗೆ ಎದ್ದ ತಕ್ಷಣ ಒಂದು ಸ್ವಲ್ಪ ದೀಪ ಹಚ್ಚಿ ದೇವ್ರಿಗೆ ನಮಸ್ಕಾರ ಮಾಡೋದ್ರಿಂದ ಏನೋ ಒಂದು ಪಾಸಿಟಿವ್ ವೈಬ್ಸ್ ಇರುತ್ತೆ, ಒಳ್ಳೆಯ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ ಮನೆಯಲ್ಲಿ. ಅದಕ್ಕೋಸ್ಕರ ಫಸ್ಟು ನಾನು ಮಾಡೋ ಕೆಲಸನೇ ಮನೆಯಲ್ಲೆಲ್ಲ ಕೆಲಸ ಮಾಡ್ಕೊಂಡ್ಬಿಟ್ಟು ದೇವ್ರಿಗೆ ಪೂಜೆ ಮಾಡಿ ನಮಸ್ಕಾರ ಮಾಡಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ, ಮನೆಯಲ್ಲಿ ನಾವು ದೀಪ ಹಚ್ಚಿ ಪೂಜೆ ಮಾಡೋದ್ರಿಂದ ಏನೋ ಒಂಥರ ಖುಷಿ ಇರುತ್ತೆ. ಅದಕ್ಕೋಸ್ಕರ ಮತ್ತು ಬೆಳಗ್ಗೆ ನಮ್ಮದು ಬ್ರೇಕ್ಫಾಸ್ಟ್ ಇದು. ನಾವು ಬೆಳಗ್ಗೆ ಈಗ 7 ಇಯರ್ಸಿಂದ ನಾವು ಆಲ್ಮೋಸ್ಟ್ ಬೆಳಗ್ಗೆ ನಾನು ತಿಂಡಿ ತಿಂತಾಯಿಲ್ಲ. ಇದು ನಮ್ಮದು ಶೇಕು, ಮಿಲ್ಕ್ ಶೇಕು. ಇದು ನಮ್ಮ ಮನೆಯವ್ರಿಗೆ ಮಾಡಿಕೊಡ್ತಾಯಿದ್ದೀನಿ. ಅವರು ಸ್ನಾನ ಮಾಡಿ ದೇವ್ರಿಗೆ ಮುಗಿದು ಕುಂತಿದ್ರು, ಮತ್ತು ನಾನು ಅಷ್ಟೇ ಗ್ಲಾಸಲ್ಲಿ ಮಿಲ್ಕ್ ಶೇಕ್ನ ಹಾಕ್ಕೊಂಡು ಕುಡಿತಾ ಇರೋದು. ಆಲ್ಮೋಸ್ಟ್ ಮಧ್ಯಾಹ್ನ ಒಳ್ಳೆ ಲಂಚ್ ಪ್ರಿಪೇರ್ ಮಾಡ್ತೀನಿ. ಬೆಳಗ್ಗೆ ನಮ್ದು ಯಾವಾಗಲೂ ಅಷ್ಟೇ ಮಿಲ್ಕ್ ಶೇಕ್ ಇರುತ್ತೆ. ಬೆಳಗ್ಗೆನೇ ಖಾಲಿ ಹೊಟ್ಟೆಲಿ ಎಣ್ಣೆ, ಉಪ್ಪು, ಸಕ್ಕರೆ ಅಂಶ ಹಾಕೋದ್ರಿಂದ ತುಂಬ ಈಗ ಪ್ರಾಬ್ಲಮ್ ಆಗ್ತಾಯಿದೆ. ಹಂಗಾಗಿ ಅದಕ್ಕೋಸ್ಕರ ನಾನು ಬೆಳಗ್ಗೆ ಈಗ 7 ಇಯರ್ಸಿಂದ ಒಂದು ಶೇಕ್ ಕುಡಿತೀನಿ. ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ. ಹಾಗೆ ಮತ್ತು ನನಗಿಷ್ಟವಾದ ಸಾಂಗು ಟಿ ವಿಯಲ್ಲಿ ಪ್ಲೇ ಆಗ್ತಾಯಿತ್ತು, ಅಂಬರೀಷ್ ಸರ್ದು. ಆ ಸಾಂಗ್ ಮೀನಿಂಗ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಗಂಡ ಕೊಡಿಸೋ ಸೀರೆ, ಆ ಸಾಂಗ್ ನನಗೆ ತುಂಬ ಫೇವ್ರೆಟ್ಟು. ಮತ್ತು ಅದು ಒಂದು ಮೀನಿಂಗ್ಫುಲ್ ಇರೋ ಸಾಂಗು. ಹಂಗಾಗಿ ನಾನು ಮಿಲ್ಕ್ ಶೇಕ್ನ ಕುಡಿತಾ ಆ ಸಾಂಗ್ನ ಕೇಳಿಸ್ಕೊತ ಕುಂತ್ಕೊಂಡೆ. ಸಾಂಗ್ ಚೆನ್ನಾಗಿದೆ ಅಂಥೇಳಿ ನಾನು ನಮ್ಮ ಮನೆಯವರಿಬ್ರೂ ಜೊತೆಗೆ ಕುಂತ್ಕೊಂಡು ನಮ್ಮದು ಶೇಕ್ ಆಯಿತು. ಮಧ್ಯಾಹ್ನಕ್ಕೆ ಏನಪ್ಪ ಅಡುಗೆ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ನಮ್ಮ ಮನೆಯವ್ರು ಇದ್ಕೊಂಡು ಒಂದು ಏನಾದರೂ ರೈಸ್ ಐಟಮ್ಸಲ್ಲಿ ಬಿರಿಯಾನಿ ಏನಾದರೂ ಪ್ರಿಪೇರ್ ಮಾಡೋ ಅಂದರು. ಅಷ್ಟೊತ್ತಿಗೆ ಇಲ್ಲಿ ಒಂದು ಆನೆ ಬಂತು. ಆನೆ ಇಲ್ಲಿ ಪಕ್ಕದಲ್ಲಿ ನಮ್ಮದು ಗಣೇಶನ ದೇವಸ್ಥಾನ ಇದೆ. ದೇವಸ್ಥಾನ ಅಂದರೆ ಬೆಳಗ್ಗೆ ಕರೆಕ್ಟು ಟೈಮಿಗೆ ಗಣೇಶನ ದೇವಸ್ಥಾನ ಹತ್ರ ಬಂದುಬಿಡುತ್ತೆ, ಈವ್ನಿಂಗ್ ವಾಪಸ್ ಹೋಗುತ್ತೆ. ಡೈಲಿ ಬೆಳಗ್ಗೆ ಅದು ಗಂಟೆ ಕಟ್ಕೊಂಡು ಟಣ್ ಟಣ್ ಅಂದ ತಕ್ಷಣ ಗಣೇಶ ಬಂತು ಅಂತ ಗೊತ್ತಾಗ್ಬಿಡುತ್ತೆ ನಮಗೆ. ಇಲ್ಲೇ ನೋಡಿರಿ, ಇಲ್ಲಿ ದೊಡ್ಡ ಗಣೇಶ, ರಾಧಾಕೃಷ್ಣ ಗಣೇಶ ಕುಂತಿರೋದು ನಮ್ಮ ಮನೆ ಎದುರಿಗೆ. ಇನ್ನೇನು ಟೈಮ್ ಮಧ್ಯಾಹ್ನ ಆಗ್ತಾ ಬಂತು, ಅಡುಗೆ ಪ್ರಿಪೇರ್ ಮಾಡೋಣ ಅಂತ ಬಂದೆ. ಅದಕ್ಕೋಸ್ಕರ ಎಲ್ಲ ತರಕಾರಿ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಏನು ಮಾಡೋಣ ಅಂತ ಯೋಚನೆ ಮಾಡಿದೆ. ಅದೇ ನಮ್ಮ ಮನೆಯವರು ಎಗ್ ಬಿರಿಯಾನಿ ಮಾಡು ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಎಗ್ ಬಿರಿಯಾನಿ ಮಾಡೋಕ್ಕೋಸ್ಕರ ಮತ್ತು ನಾನು ಏನೇನು ಬೇಕೋ ಅದಕ್ಕೆಲ್ಲ ತರಕಾರಿ ಕಟ್ ಮಾಡ್ಕೊತಾ ಇದ್ದೆ. ಮತ್ತು ಇನ್ನೊಂದು, ಎಷ್ಟೋ ಜನ ಹೆಣ್ಮಕ್ಳು ಮನೆ ಕೆಲಸದ ಬ್ಯುಸಿಯಲ್ಲಿ ನೀರು ಕುಡಿಯೋದನ್ನೇ ಮರಿತಾ ಇದ್ದಾರೆ. ಎಷ್ಟು ಇಂಪಾರ್ಟೆಂಟ್ ಅಂದರೆ ನಮ್ಮ ದೇಹಕ್ಕೆ ನೀರು. ಸೈಂಟಿಫಿಕ್ ಪ್ರಕಾರ ಡಾಕ್ಟ್ರೂ ಹೇಳ್ತಾರೆ, ತಾಸಿಗೆ ಒಂದು ಸತಿ ನಾವು ನೀರು ಕುಡಿಬೇಕಂತೆ. ಅಂದರೆ 1 ಗಂಟೆಗೆ ಒಂದು ಸತಿ ನಾವು ನೀರು ಕುಡಿದು ನಮ್ದು ಏನು ಕೆಲಸ ಇದೆ ನಾವು ಮಾಡಿದರೆ ಇನ್ನೂ ಬೆಸ್ಟ್ ಅಂತ ಹೇಳಿದೆ. ನಾನು ಎಷ್ಟೇ ಬ್ಯುಸಿ ಇದ್ರೂ, ಎಷ್ಟೇ ಕೆಲಸ ಮಾಡ್ತಾಯಿದ್ರು ನಾನು ಗಂಟೆಗೆ 1 ಲೋಟ ನೀರು ಕುಡಿತೀನಿ. ಆಮೇಲೆ ಇನ್ನೇನು ಎಗ್ ಬಿರಿಯಾನಿಗೆ ಸ್ಟಾರ್ಟ್ ಮಾಡೋಣ. ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಆದಮೇಲೆ ಸ್ವಲ್ಪ ಸ್ಪೈಸಸ್ಸು, ಸ್ವಲ್ಪ ಎಣ್ಣೆ ಬಿಸಿ ಆದ ತಕ್ಷಣ ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ 3 ಈರುಳ್ಳಿ ಕಟ್ ಮಾಡ್ಕೊಂಡಿರೋದು. ನಾನು ಆಲ್ಮೋಸ್ಟ್ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಮಾಡ್ತಾಯಿರೋದು. ಅಪ್ಪ, ಅಮ್ಮ, ಮಕ್ಕಳು ಎಲ್ಲ ಬರ್ತೀನಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಇನ್ನೇನು ಎಲ್ರಿಗೂ ಒಂದೇ ಪಟ್ಟಿಗೆ ಅಂತ. ಯಾಕಂದರೆ ನಾವೆಲ್ಲರೂ ಬೆಳಗ್ಗೆ ಮಾರ್ನಿಂಗು ಮಿಲ್ಕ್ ಶೇಕ್ ಕುಡಿದಿರ್ತೀವಿ, ಮಧ್ಯಾಹ್ನ ಹೊಟ್ಟೆ ತುಂಬ ಲಂಚ್ ಊಟ ಮಾಡೋದ್ರಿಂದ ನಾವೆಲ್ಲರೂ ಸ್ವಲ್ಪ ಒಟ್ಟಿಗೆ ಜಾಸ್ತಿ ರೈಸ್ ಮಾಡಿಬಿಡ್ತೀನಿ ನಾನು. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಎಲ್ಲ ಫ್ರೈ ಎಲ್ಲ ನೀಟಾಗಿ ಮಾಡ್ಕೊಬೇಕು. ಫ್ರೈ ಆದಮೇಲೆ ಸ್ವಲ್ಪ ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಬಂದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಅದನ್ನು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು. ಆಮೇಲೆ ಇಲ್ಲಿ ಇದ್ರಿಗೆ ನಾನು ಕೊತ್ತಂಬರಿ, ಈರುಳ್ಳಿ ಆ್ಯಂಡ್ ಹಸಿಮೆಣ್ಸಿಕಾಯಿ ಪೇಸ್ಟ್ನ ಮಾಡಿಟ್ಕೊಂಡ್ಬಿಟ್ಟಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದಮೇಲೆ ಈ ಪೇಸ್ಟ್ನ ನಾನು ಹಾಕ್ಕೊತೀನಿ. ನಾನು ಜಾಸ್ತಿ ಆಲ್ಮೋಸ್ಟು ಪೇಸ್ಟ್ ಮಾಡಿ ಹಾಕೋದ್ರಿಂದ ಇವಾಗ ಮಕ್ಕಳು, ಎಷ್ಟೋ ಜನ ಮನೇಲಿ ಮಕ್ಕಳು ಈಗ ಹಸಿಮೆಣ್ಸಿಕಾಯಿ, ಟೊಮೆಟೊ ಹಣ್ಣು, ಕೊತ್ತಂಬರಿ ಏನಿದೆ ಅದನ್ನೆಲ್ಲ ಕೆಲವರು ತರಕಾರಿ ತಿಂದಿಲ್ದರೆ ಆರ್ಸಾಕ್ಬಿಡ್ತಾರೆ. ಅಂದರೆ ಇವಾಗ ಅದನ್ನು ಆರ್ಸಾಕಿದ್ರೆ ನಮ್ಮ ದೇಹಕ್ಕೆ ಏನು ಅಂತ ನ್ಯೂಟ್ರಿಷನ್ ಸಿಗೋಲ್ಲ. ಹಂಗಾಗಿ ಸ್ವಲ್ಪ ಬಿರಿಯಾನಿ ಮಾಡೋ ಟೈಮಲ್ಲಿ ನಾನು ಏನು ಮಾಡಿಬಿಡ್ತೀನಿ ಅಂತಂದರೆ, ನನ್ನ ಮಕ್ಕಳು ಇಬ್ಬರು ಅಷ್ಟೇ ಟೊಮೆಟೊ ಹಣ್ಣು ಆರ್ಸಾಕೋದು, ಈರುಳ್ಳಿ ಆರ್ಸಾಕೋದು ಈ ಥರ ಮಾಡ್ತಿರ್ತಾರೆ. ಹಂಗಾಗಿ ಸ್ವಲ್ಪ ನಾನು ಪೇಸ್ಟ್ ಥರ ಮಾಡಿ ನಾನು ಮಿಕ್ಸಿಯಲ್ಲಿ
ನೀರಲ್ಲಿ ನುಣ್ಣಗೆ ಮಾಡ್ಕೊಂಡು ಈ ಥರ ಹಾಕ್ಬಿಡ್ತೀನಿ. ಈಗ ಟೊಮೊಟೊ ಹಣ್ಣಿನ ಪೇಸ್ಟ್ ಒಂದು 3 ಟೊಮೊಟೊ ಹಣ್ಣಿನ ಪೇಸ್ಟ್ನ ಈ ಥರ ನುಣ್ಣಗೆ ಮಾಡ್ಕೊಂಡಿದ್ದೀನಿ. ಅದನ್ನು ಅಷ್ಟೇ ಹಸಿ ವಾಸನೆ ಹೋಗೋವರೆಗೂ ಈ ಥರ ನಾವು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಲೋ ಫ್ಲೇಮಲ್ಲೆಲ್ಲ ಇಟ್ಕೊಂಡು ನಾವು ನೀಟಾಗಿ ಅದನ್ನು ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡ್ಕೊಂಡಾದ್ಮೇಲೆ ಈ ಕಡೆ ನಾನು ಸ್ವಲ್ಪ ಮೊಟ್ಟೆ ಕುಚ್ಚೋಕ್ಕಿಟ್ಟಿದ್ದೀನಿ. ಮೊಟ್ಟೆ ಕುಚ್ಚಾದ್ಮೇಲೆ ಅದನ್ನ ಸಿಪ್ಪೆ ತೆಗೆದುಕೊಂಡು ಇವನ್ನೆಲ್ಲ ನೀಟಾಗಿ ನಾವು ಸ್ವಲ್ಪ ಸ್ಪೈಸಸ್ ಆ್ಯಡ್ ಮಾಡ್ಕೊಳ್ಳೋಣ. ಗರಂ ಮಸಾಲ, ಚಿಕನ್ ಮಸಾಲ, ಸ್ವಲ್ಪ ಕರೆಕ್ಟಾಗಿ 1 ಲೋಟ ಕೊತ್ತಂಬರಿ, 2 ಲೋಟ ನೀರನ್ನ ಹಾಕ್ಕೊಬೇಕು. ಸ್ವಲ್ಪ ನೀಟಾಗಿ ಎಲ್ಲನೂ ಮಸಾಲೆಗಳು ಹಸಿ ವಾಸನೆ ಹೋಗೋವರೆಗೂ ನಾವು ಎಣ್ಣೆಲೇ ನೀಟಾಗಿ ಫ್ರೈ ಮಾಡ್ಕೊಬೇಕು. ನೀಟಾಗೆಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ಈಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪೆಲ್ಲ ಹಾಕ್ಕೊಂಡ್ಮೇಲೆ ಅದನ್ನು ಸ್ವಲ್ಪ ನೀಟಾಗಿ ಕಲಿಸ್ಕೊಂಡ್ಬಿಟ್ಟು ಏನು 1 ಲೋಟ ಅಕ್ಕಿಗೆ 2 ಲೋಟ ನೀರನ್ನ ನಾವು ಹಾಕ್ಕೊಂಡ್ಬಿಟ್ಟು ನೆಕ್ಸ್ಟ್ ಇನ್ನೇನು ಕುದಿಬೇಕು. ಇಲ್ಲಿ ನೋಡಿ ನಾನು ಆಲ್ರೆಡಿ ಒಗ್ಗರಣೆ ಕೊಡೋಕ್ಕಿಂತ ಮುಂಚೆನೇ ಅಕ್ಕಿನ ನೆನೆಸಿಟ್ಟಿದ್ದೆ ಒಂದು ಕಡೆಗೆ. ಫಸ್ಟಿಗೆ ಸ್ವಲ್ಪ ಅಕ್ಕಿ ನೆನೆಸೋದ್ರಿಂದ ಒಂದು ಚೂರು ಉದುರೋಗುತ್ತೆ. ಈ ಕಡೆ ನೀರು ಹಾಕ್ಕೊಂಡು ಕುದಿತಾ ಇದ್ದೀನಿ. ಇಲ್ಲಿ ಆಲ್ರೆಡಿ ಮೊಟ್ಟೆ ಕುಚ್ಚಿಟ್ಟು ಇನ್ನು 4 ಮೊಟ್ಟೆ ನಾನು ನೀರೊಳಗೆ ಹಾಕಿದ್ದೀನಿ. ಯಾಕಂದರೆ ಅದ್ರದ್ದು ರುಚಿ ಇನ್ನೂ ಚೆನ್ನಾಗಿ ಬರುತ್ತೆ. ನಾನು ಅದನ್ನು ವಿಡಿಯೋದಲ್ಲಿ ತೋರಿಸಿಲ್ಲ. ಆಮೇಲೆ ಈಗ ಅಕ್ಕಿ ಹಾಕೋಣ. ಅಕ್ಕಿ ಎಲ್ಲ ಹಾಕ್ಕೊಂಡಾದ್ಮೇಲೆ ನೀಟಾಗಿ ಕಲಿಸ್ಕೊಬೇಕು. ಎಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿ ಅಕ್ಕಿನ ಹಾಕಿ ನೀಟಾಗಿ ಕಲಿಸ್ಕೊಂಡು ಸ್ವಲ್ಪ ತುಂಬ ಇದು ಕುಕ್ಕರಲ್ಲಿ ತುಂಬ ರೈಸ್ ಆಗಿದೆ. ಈಗ ಆಲ್ಮೋಸ್ಟ್ ನಾನು ಈಗ ಅದು ಕುಕ್ಕರ್ನ ಲಿಡ್ನ ನಾನು ಕ್ಲೋಸ್ ಮಾಡಲ್ಲ, ಹಾಗೆ ಪ್ಲೇಟ್ನ ಮುಚ್ಚಿ ನನ್ನ ರೈಸ್ನ ಮಾಡ್ತೀನಿ. ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಳ್ಳೋಣ. ಇವಾಗ ನಿಂಬೆಹಣ್ಣು ಹಾಕೋದ್ರಿಂದ ಸ್ವಲ್ಪ ರೈಸ್ ಆದರೂ ಅಷ್ಟೇ ಸ್ವಲ್ಪ ಟೇಸ್ಟ್ ಕೊಡುತ್ತೆ. ಎಷ್ಟೋ ಜನ ರೈಸ್ ಆದಮೇಲೆನೂ ನಿಂಬೆಹಣ್ಣು ಹಿಂಡ್ಕೊತಾರೆ. ನನಗೆ ಈ ಥರ ಇಷ್ಟ, ಸ್ವಲ್ಪ ಹಿಂಗೆ ನಿಂಬೆಹಣ್ಣು ಹಾಕೋದ್ರಿಂದ. ನಿಂಬೆಹಣ್ಣೆಲ್ಲ ಹಾಕ್ಬಿಟ್ಟು ನೀಟಾಗಿ ಎಲ್ಲ ಚೌಟ್ ತಗೊಂಡು ನೀಟಾಗಿ ಕಲಿಸ್ಬಿಟ್ಟು ಮತ್ತು ಅದಾದಮೇಲೆ ನಾನು ಕುಚ್ಚಿರೋ ಮೊಟ್ಟೆನೂ ಆಲ್ರೆಡಿ ಹಾಕಿದ್ದೀನಿ. ಕುಚ್ಚಿರೋ ಮೊಟ್ಟೆ ಒಂದು 6 ಹಾಕ್ಬಿಟ್ಟು ಮತ್ತು ಹಸಿ ಮೊಟ್ಟೆ ಈ ನೀರಲ್ಲಿ ಹೊಡೆದಾಕಬೇಕು. ನೋಡಿರಿ ಬಿಸಿ ಬಿಸಿಯಾದ ಎಗ್ ಬಿರಿಯಾನಿ ರೆಡಿ ಆಯಿತು. ಈಗ ಇದರಲ್ಲಿ ನನ್ನ ಮಕ್ಕಳು ಆರ್ಸೋಕ್ಕೆ ಯಾವ ತರಕಾರಿನೂ ಸಿಗೋಲ್ಲ, ಯಾಕಂದರೆ ನಾನೆಲ್ಲ ಕ್ಯೂರಿ ಥರ ಮಾಡಿ ಹಾಕ್ಬಿಟ್ಟಿದ್ದೀನಿ. ಈಗ ರೈಸ್ ಜೊತೆ ಮೊಟ್ಟೆ ಜೊತೆ ಚೆನ್ನಾಗಿರುತ್ತೆ. ಟೇಸ್ಟ್ ನೋಡೋಣ ಬನ್ನಿ. ಇವಾಗ ಹಾಕ್ಕೊಂಡಿದ್ದೀನಿ, ಬಿಸಿ ಬಿಸಿಯಾಗಿ ಚೆನ್ನಾಗಿದೆ ಮತ್ತು ಸೂಪರಾಗಿ ಕಾಣ್ತಾ ಇದೆ. ಸರಿ, ಈಗ ಒಂದು ತುತ್ತು ತಿಂದು ಟೇಸ್ಟ್ ನೋಡಿ ಹೇಳ್ತೀನಿ. ತುಂಬ ಬಿಸಿ ಇದೆ, ತುಂಬ ಚೆನ್ನಾಗಿದೆ. ಮತ್ತು ನಮ್ಮ ಮನೆಯವರು ಬಂದರು, ಅವ್ರಿಗೂ ಹಾಕ್ಕೊಟ್ಟೆ. ಅವ್ರ ರಿಯಾಕ್ಷನ್ ಕೇಳೋಣ. ಅವರು ಸೂಪರ್ ಇದೆ ಅಂತ ಹೇಳ್ತಾರೆ. ಯಾವುದೇ ಮನೆ ಹೆಣ್ಮಕ್ಳಿಗೆ ನಾವು ಮಾಡಿರೋ ಅಡುಗೆ ಗಂಡ ಸೂಪರ್ ಇದೆ ಅಂದರೆ ಅದಕ್ಕಿಂತ ಖುಷಿ ಏನಿಲ್ಲ. ಇಲ್ಲಿ ನಮ್ಮಮ್ಮ ಬಂದರು, ಅಮ್ಮ ಮಕ್ಕಳೆಲ್ಲ ಬಂದರು ಊಟಕ್ಕೆ ಮಧ್ಯಾಹ್ನ. ಮತ್ತು ಅವ್ರಿಗೂ ಹಾಕ್ಕೊಟ್ಟೆ. ಅವರೂ ಅಷ್ಟೇ ತುಂಬ ಚೆನ್ನಾಗಿದೆ, ಸೂಪರ್ ಇದೆ ಅಮ್ಮ, ನನಗಿಷ್ಟ ಆಯಿತು ಅಂತ ಅಂದರು. ಮತ್ತು ಅಮ್ಮ ಇದರಲ್ಲಿ ಏನೂ ತರಕಾರಿನೇ ಇಲ್ಲ ಅಂತಂದರು. ನನ್ನ ಮಗಳಿಗೋಸ್ಕರ ಏನೂ ತರಕಾರಿ ಹಾಕ್ಲಿಲ್ದಂಗೆ ಮಾಡಿದ್ದೀನಿ, ತಿನ್ನು ಅಂತ ಹೇಳಿದೆ. ನನ್ನ ದೊಡ್ಡ ಮಗಳೆಲ್ಲ ನೀರು ಕೊಡ್ತಾ ಇದ್ದಾಳೆ ಅವಳಿಗೆ. ಅವ್ರ ಅಜ್ಜಿಗೆಲ್ಲ ನೀರು ಕೊಟ್ಟು ಮತ್ತು ಅವಳು ಊಟಕ್ಕೆ ಕುಂತ್ಕೊಂಡ್ಳು. ಅವಳು ಅಷ್ಟೇ, ಅವಳಿಗೆ ಅದು ಈ ಎಗ್ ಬಿರಿಯಾನಿ ಅಂದರೆ ತುಂಬ ಇಷ್ಟ ನನ್ನ ದೊಡ್ಡ ಮಗಳಿಗೆ. ಮತ್ತು ಇಲ್ಲೆಲ್ಲ ಊಟ ಮಾಡಿಕೊಂಡು ಮತ್ತು ಸಂಜೆ ಇಲ್ಲಿ ನಾವು ಅಮ್ಮವ್ರ ಮನೆಗೆ ಹೋದ್ವಿ. ಅಮ್ಮವ್ರ ಮನೆಯಲ್ಲಿ ಸಂಜೆ ಏನಾದರೂ ಸ್ನ್ಯಾಕ್ಸ್ ಮಾಡಬೇಕಂತಂದ್ರು. ಈಗ ನಾನು ಆಲ್ಮೋಸ್ಟು ಎಣ್ಣೆಲಿ ಫ್ರೈ ಮಾಡಿರೋದು ನಾನು ಏನೂ ತಿನ್ನೋಕೆ ಹೋಗಲ್ಲ. ಈ ಬಜ್ಜಿ, ಬೋಂಡಾ, ಮಿರ್ಚಿ ನಾನು ಹೆಲ್ತ್ ವೈಸ್ ಸ್ವಲ್ಪ ಏನಾದರೂ ಚೆನ್ನಾಗಿದ್ರೆ ಆ ಥರ ನೋಡ್ತೀನಿ. ಅಪ್ಪಾಜಿ ಹೊಲದಿಂದ ಹಸಿ ಮೆಕ್ಕೆಜೋಳ ಕಿತ್ಕೊಂಬಂದಿದ್ರು. ನನ್ನ ಮಕ್ಳು ಇದ್ಕೊಂಡು ಅಮ್ಮ ಎಣ್ಣೆಲಿ ಫ್ರೈ ಮಾಡಮ್ಮ ಸ್ವಲ್ಪ ಆಯಿಲ್ ಹಾಕಿ ಅಂತ ಅಂದರು. ಸ್ವಲ್ಪ ಕಾಳು ಬಲ್ತ್ಬಿಟ್ಟಿದ್ವು, ಅದಕ್ಕೋಸ್ಕರ ಎಣ್ಣೆಲಿ ಹಾಕಿ ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ. ಒಂಚೂರು ಎಣ್ಣೆ ಹಾಕಿ ಆಮೇಲೆ ಇಲ್ಲಿ ಸ್ವಲ್ಪ ಅದನ್ನು ಫ್ರೈ ಮಾಡ್ಕೊಬೇಕು. ನಾವು ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಒಂಥರ ಸಂಜೆ ಥರ ಸ್ನ್ಯಾಕ್ಸು ತುಂಬ ಚೆನ್ನಾಗಿರುತ್ತೆ. ಈಗ ಎಷ್ಟೋ ಜನ ಮಳೆಗಾಲ ಬಂದುಬಿಟ್ರೆ ತುಂಬ ಬಿಸಿ ಬಿಸಿ ಬೇಕು, ಎಣ್ಣೆಲಿ ಕರೆದಿರೋ ಬಜ್ಜಿ, ಬೋಂಡಾ, ಮಿರ್ಚಿ ಈ ಥರ ತಿಂತಾರೆ. ಆಲ್ಮೋಸ್ಟ್ ತಿನ್ನಬೇಡಿ ಅಂತ ನಾನು ಯಾರಿಗೂ ಹೇಳ್ತಾ ಇಲ್ಲ, ತಿನ್ನಿ ಅಂದರೆ ತುಂಬ ರೇರಾಗಿ ತಿನ್ನಿ. ಯಾಕಂದರೆ ಈಗಿರೋ ಆಯಿಲಲ್ಲಿ ಅಷ್ಟು ಒಳ್ಳೆ ಕಂಟೆಂಟ್ ಯಾವುದೂ ಸಿಗ್ತಾಯಿಲ್ಲ. ಅದಕ್ಕೋಸ್ಕರ ಏನು ನಮ್ಮ ಊಟದಲ್ಲೇ ನಮ್ಮ ಅಡುಗೆಯಲ್ಲಿ ಯಾವುದು ಹೆಲ್ತ್ ಬೆನಿಫಿಟ್ ಇದೆ ಅದನ್ನು ನಾವು ತಿಂದರೆ ಬೆಸ್ಟ್ ಅಂತ ನಾನು ಹೇಳ್ತೀನಿ. ನಾವು ತಿನ್ನಲ್ಲ ಅಂತ ಹೇಳಲ್ಲ, ನಾವು ತಿಂತೀವಿ. ತುಂಬ ರೇರ್, ಮಂತ್ಲಿ 1 ಟೈಮ್, ತಿಂಗ್ಳಿಗೆ ಒಂದು ಸತಿ ಮನೆಯಲ್ಲೇ ಆಲ್ಮೋಸ್ಟ್ ಬಿಸಿ ಮಿರ್ಚಿ ಮಾಡ್ಕೊತೀವಿ, ಬೋಂಡಾ ಮಾಡ್ಕೊತೀವಿ, ತುಂಬ ಕಡಿಮೆ. ಹಂಗಾಗಿ ಮತ್ತು ಎಲ್ರಿಗೂ ಈವ್ನಿಂಗ್ ಸ್ನ್ಯಾಕ್ಸ್ ತಿನ್ನಬೇಕಂತ ಆ ಥರ ಏನಿಲ್ಲ. ಯಾವಾಗಾದರೂ 1 ಟೈಮ್ ತಿಂದರೆ ತಿಂತೀವಿ, ಇಲ್ಲಾಂದರೆ ಇಲ್ಲ. ಪ್ರತಿ ಈವ್ನಿಂಗು ನಮಗೇನು ಸ್ನ್ಯಾಕ್ಸ್ ಬೇಕನ್ನೋದೇನೂ ಇಲ್ಲ. ಹಾಗಾಗಿ ಇದು ನೋಡಿ ಎಷ್ಟು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಾಕಿ ಸ್ವಲ್ಪ ಅರಿಶಿಣ ಪುಡಿ ಎಲ್ಲ ಹಾಕಿ ನನ್ನ ಮಕ್ಕಳಿಗೆ ಫ್ರೈ ಮಾಡಿಕೊಟ್ವಿ. ತುಂಬ ಚೆನ್ನಾಗಿರುತ್ತೆ.
ಮತ್ತು ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ. ಆದಷ್ಟು ಮಕ್ಕಳಿಗೆ ನಾನೇನು ಹೇಳೋದಂದರೆ ತುಂಬ ಆಯಿಲ್ ಫ್ರೈ ಡೀಪ್ ಫ್ರೈನ ಕೊಡಬೇಡಿ ಅಂತ ಕೇಳ್ತಿದ್ದೀನಿ ಅಷ್ಟೇ. ಹೆಲ್ತ್ ವೈಸ್ ನೀವು ಪನ್ನೀರಾದರೂ ಯೂಸ್ ಮಾಡ್ಕೊಬೋದು, ಈ ಥರ ಸ್ವೀಟ್ ಕಾರ್ನ್ ಆದರೂ ಯೂಸ್ ಮಾಡ್ಕೊಬೋದು. ಏನಾದರೂ ಬಿಸಿ ಬಿಸಿಯಾಗಿ ತುಂಬ ಟೇಸ್ಟಿಯಾಗಿದ್ವು. ಅಲ್ಲಿಂದ ತಿಂದು ನಾವು ನಮ್ಮ ಮನೆಗೆ ಬಂದ್ವಿ. ಮತ್ತು ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.